ಆನೇಕಲ್ ಪಟ್ಟಣದ ಎಎಸ್ಪಿ ಆಟದ ಮೈದಾನದಲ್ಲಿ ಕರುನಾಡ ರೈತ ಗೋಪಾಲಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಬೆಂಗಳೂರಿನ ನಾಗರಭಾವಿಯ ಬಿಎಂ ನಾಗರಾಜ್ರವರ ರಾಸು 48.40 ಕೆಜಿ ಹಾಲು ಕರೆಯುವುದರ ಮೂಲಕ ಪ್ರಥಮ ಸ್ಥಾನ ಪಡೆದುಕೊಂಡರು. ಹಾಗೆಯೇ ಜಯನಗರದ ಪಟಾಲಮ್ಮ ಪಶುಪಾಲನಾ ಸೇವಾ ಸಮಿತಿಯ ಅಶೋಕ್ ಗೌಡರವರು ರಾಸು 45.200 ಕೆಜಿ ಹಾಲು ಕರೆದು ದ್ವಿತೀಯ ಸ್ಥಾನ ಪಡೆದುಕೊಂಡರು. ಹಾಗೆಯೇ ಕಗ್ಗಲೀಪುರದ ರಾಮಚಂದ್ರ ರೆಡ್ಡಿ ಅವರ ರಾಸು 45.6 ಕೆಜಿ ಹಾಲು ಕರೆದು ಮೂರನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಇನ್ನು ಗೆದ್ದಂತವರಿಗೆ ಗಣ್ಯರು ಹಾಗೂ ಆಯೋಜಕರು ಬಹುಮಾನವನ್ನು ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಲ್ ನಿರ್ದೇಶಕರು ಆಗಿರುವಂತಹ ಆರ್.ಕೆ. ರಮೇಶ್, ನಿವೃತ್ತ ವಾಯುಸೇನೆ ಸೈನಿಕ ಗಾಲಿ ಕಾಮಾಕ್ಷಯ್ಯ, ಹುಲ್ಲಹಳ್ಳಿ ಶ್ರೀನಿವಾಸ್, ಯುವ ಮುಖಂಡ ಉಲ್ಲಾಸ್ ಬಿ ಶಿವಣ್ಣ, ಎಸ್ಆರ್ಟಿ ಅಶೋಕ್ ರೆಡ್ಡಿ, ದೊಡ್ಡ ಹಾಗಡಿ ಶ್ರೀನಿವಾಸ್, ಕಾವಲ ಹೊಸಹಳ್ಳಿ ವೆಂಕಟೇಶ್ ರೆಡ್ಡಿ, ಡಾಕ್ಟರ್ ಭಾರ್ಗವ್ ರೆಡ್ಡಿ, ಪಾರ್ಥಪ್ಪ ಹಳ್ಳಿಕಾರ್, ವರ್ತೂರು ಸಂತೋಷ್, ಕರುನಾಡ ರೈತ ಗೋಪಾಲಕರ ಸಂಘದ ದಿಲೀಪ್ ಗೌಡ, ಮನೋಜ್, ದರ್ಶನ್, ಅಭಿಲಾಷ್, ಸಮಂತೂರು ಮಧು, ಗಿರೀಶ್, ನಾಗಪ್ಪ, ವಣಕನಹಳ್ಳಿ, ಮುನಿವೆಂಕಟಪ್ಪ, ರಮೇಶ್ ರೆಡ್ಡಿ, ಎಸ್ ಮುನಿರಾಜು, ಮುರುಗೇಶ್, ಎಚ್ ಶ್ರೀನಿವಾಸ ರೆಡ್ಡಿ, ಬಿವೈ ವೆಂಕಟೇಶ್, ಟಿ ಚೇತನ್, ಚಿಕ್ಕಣ್ಣ, ರಾಜಣ್ಣ, ಅಮರೇಶ್, ನಾರಾಯಣಪ್ಪ ಮತ್ತು ರೈತ ಮುಖಂಡರು ಭಾಗಿಯಾಗಿದ್ದರು. ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇಂದು ನಾಗರಿಕರು ಗ್ರಾಮ ಹಾಲು ನೀಡಿರುತ್ತದೆ. ಕೆಜಿ 660 ಗ್ರಾಂ ಹಾಲನ್ನು ನೀಡಿರುತ್ತೆ. ಬೆಳಿಗ್ಗೆ ಜಾವ ಚೆನ್ನಾಗಿ ಹಾಲು ತರುವುದು ಹಾಲು ಕರೆದಿರೋ ಒಂದು ತೂಕ ಭೈರವಾನ್ ಕನ್ನಪ್ಪ ಬಾಗರಾಯಪುರ ಹಾಲು ನೀಡಿರುತ್ತದೆ. ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಗೋಪಾಲಕರು ಹಾಲು ಸ್ಪರ್ಧೆಗೆ ಬಂದಿರ್ತಾರೆ.
ಆನೇಕಲ್ ತಾಲೂಕಲ್ಲಿ ಕರುನಾಡ ಗೋಪಾಲಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಏರ್ಪಡಿಸಿ ಇವತ್ತು ತುಂಬ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಗೋಪಾಲಕರ ಸಂಘದವರು ಇವತ್ತು ಮಾಡಿದ್ದಾರೆ. ನಿಜವಾಗ್ಲೂ ಶ್ಲಾಘನೀಯ. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೆ ಸುಮಾರು 35-40 ಹಸುಗಳು ಭಾಗವಹಿಸ್ತಾ ಇದ್ವು. ಹೋದ ವಾರ ಚಂದಾಪುರದಲ್ಲಿ ಇದೇ ಥರ ಒಂದು ಹಾಲು ಕರೆಯುವ ಸ್ಪರ್ಧೆ ಇದ್ರಿಂದ ಇವತ್ತು 11 ಹಸುಗಳು ಪಾಲ್ಗೊಂಡು ಮೊದಲನೇ ಪ್ರೈಸ್ ತಗೊಂಡಂಥ ಹಸು ಸುಮಾರು 48 ಲೀಟರ್ನ ಪಡೆದಿದೆ. ಅವರಿಗೆ 1 ಲಕ್ಷ ಬಹುಮಾನವನ್ನು ತಗೊಂಡಿದ್ದಾರೆ. ಎರಡನೇ ಬಹುಮಾನವನ್ನು ಪಡ್ಕೊಂಡವರಿಗೆ 80,000, ಮೂರನೇ ಬಹುಮಾನ ಪಡ್ಕೊಂಡವ್ರಿಗೆ 50,000, ನಾಲ್ಕನೇ ಬಹುಮಾನ ಪಡ್ಕೊಂಡವ್ರಿಗೆ 50,000, ಐದನೇ ಬಹುಮಾನ ಪಡ್ಕೊಂಡವ್ರಿಗೆ 30,000, ಆರನೇ ಬಹುಮಾನ ಪಡ್ಕೊಂಡವ್ರಿಗೆ 10,000 ಮತ್ತು ಸಮಾಧಾನ ಯಾರ್ಯಾರು ಭಾಗವಹಿಸಿದ್ರು ಎಲ್ಲರಿಗೂ ಸಮಾಧಾನ ಬಹುಮಾನವನ್ನು ಕೊಟ್ಟಿದ್ದಾರೆ. ರೈತರಿಗೆ ಏನಾದರೂ ಒಂದು ಉತ್ತೇಜನವನ್ನು ನೀಡಬೇಕು. ಅವರು ಒಂದು ಹೆಚ್ಚಿನದಾಗಿ ಕಸಬಲ್ಲಿ ತೊಡಗಿಸ್ಕೊಂಡ್ರೆ ಅದನ್ನು ಹೆಚ್ಚಿನ ಲಾಭ ಇದೆ, ನಾವೆಲ್ಲ ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವೆಲ್ಲ ಮುಖಂಡರು ಇಲ್ಲಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೆಚ್ಚಿನ ಜನ ಇವತ್ತು ಇನ್ನೂ ಹೆಚ್ಚಿನ ರಾಸುಗಳು ಈ ಥರದ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಾಗಿ ನಾನು ಮನವಿ ಮಾಡ್ತೇನೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಅಚ್ಚುಕಟ್ಟು ಮಾಡಿದರು. 3 ದಿನದಿಂದ ಕಂಟಿನ್ಯೂಸ್ ಆಗಿ ಇಲ್ಲೇ ಹಸುಗಳನ್ನ ಇಟ್ಕೊಂಡು ಬೆಳಗ್ಗೆ ಸಾಯಂಕಾಲ 3 ದಿನದಿಂದನೂ ಆ ಹಸುಗಳಲ್ಲಿ ಹಾಲನ್ನು ಕರೆದು 3 ದಿನದ ವೆಯ್ಟನ್ನು ಮಾಡಿ ಅತಿ ಹೆಚ್ಚು ಮತ್ತು ಈ ಬಹುಮಾನವನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. ಈ ಒಂದು ಇದರಲ್ಲಿ ಆನೇಕಲ್ ಪಶುಪಾಲನಾ ಇಲಾಖೆ ಮತ್ತು ಬೆಂಗಳೂರು ಹಾಲು ಒಕ್ಕೂಟದ ಎಲ್ಲ ಅಧಿಕಾರಿಗಳು ಮತ್ತು ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿಗೆ ಈ ಒಂದು ಸ್ಪರ್ಧೆ ನಡೀಲಿ. ಈ ಒಂದು ಏನಿವತ್ತು ಈ ಬಹುಮಾನ ವಿತರಣೆ ಮಾಡಿದ್ದಾರೆ, ಇದಕ್ಕೂ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ 1 ಲಕ್ಷ ಬಹುಮಾನವನ್ನು ನಾನು ಸಹ ಘೋಷಣೆ ಮಾಡಿದ್ದೇನೆ. ಹಲವಾರು ಮುಖಂಡರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅವರದೇ ಆದ ಒಂದು ಸಹಕಾರವನ್ನು ಕೊಟ್ಟು ಘೋಷಣೆ ಮಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅನುಭವಿಸ್ತೇನೆ. ಸರ್, ಹೈನುಗಾರಿಕೆ ನಶಿಸಿ ಹೋಗ್ತಾ ಇದೆ. KMF ಕಡೆಯಿಂದ ಏನೆಲ್ಲ ಉತ್ತೇಜನ ಕೊಡೋದಕ್ಕೆ ರೈತರಿಗೆ ಏನೆಲ್ಲ ಪ್ರೋತ್ಸಾಹ ಕೊಡ್ತಾರೆ? ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಹಾಲು ಉತ್ಪಾದನೆ ಕಮ್ಮಿ ಆಗ್ತಾ ಇದೆ. ಯಾಕಂದರೆ ನಗರೀಕರಣ ಜಾಸ್ತಿ ಆಗ್ತಾ ಇದೆ. ಹಿಂದೆ ನಮ್ಮ ತಾಲೂಕಲ್ಲಿ 1,20,000 ಲೀಟರ್ ಹಾಲು ಬರ್ತಾ ಇತ್ತು. ಇವತ್ತು 60 ಲಕ್ಷ ಹಾಲಿಗೆ ಇಳಿದುಕೊಂಡಿದೆ ನಮ್ಮ ಆನೇಕಲ್ ತಾಲೂಕಲ್ಲಿ. ಯಾಕಂದರೆ ಎಲ್ಲ ಕಡೆ ಇಂಡಸ್ಟ್ರೀಸು, KIDB, KHB ಮತ್ತು ಪ್ರೈವೇಟ್ನವರು ಲೇಔಟ್ಸು ಅದು ಇದು ಮಾಡ್ತಾ ಜನ ಇವತ್ತು ನಮ್ಮ ಜನನೂ ಸಹ ಅವ್ರ ಕೈಗೆ ಯಥೇಚ್ಛವಾಗಿ ಹಣ ಸಿಕ್ಕೋದ್ರಿಂದ ಯಾರೂ ಈ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅಷ್ಟಾಗಿ ಇಷ್ಟಪಡ್ತಾ ಇಲ್ಲ. ಜನ ಇವತ್ತು ಇದನ್ನೇ ಕಸಬಾಗಿ ಮಾಡಿಕೊಂಡು ಜನ ಇವತ್ತು ಇದರಿಂದಲೇ ನೆಮ್ಮದಿ ಜೀವನ ಮಾಡುವಂಥವ್ರು ಹಲವಾರು ಜನ ಇದ್ದಾರೆ. ನಮ್ಮ ತಾಲೂಕಲ್ಲಿ ಇದ್ದಾರೆ. ಏನಂದರೆ ನಮ್ಮಲ್ಲಿ ಏನಾಗಿದೆ, ಈ ಬಾಡಿಗೆ ಮನೆ ಅದು ಇದು ಎಲ್ಲ ಜಾಸ್ತಿ ಆಗ್ಬಿಟ್ಟು ಒಂದು ಹಸು ಕಟ್ಟಾಕುವಂಥ ಜಾಗ ಬಾಡಿಗೆ ಮನೆ ಕೊಟ್ಟರೆ ಅದರಲ್ಲಿ ನಮಗೆ 8,000 ಬರ್ತೈತೆ ತಿಂಗಳಿಗೆ ಅನ್ನೋಂಥ ಜನ ನಮ್ಮ ತಾಲೂಕಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಏನೇ ಇದ್ದರೂ ಈ ಒಂದು ಅವ್ರ ಕಾಲ ಮೇಲೆ, ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಹೇಳಿದ್ರೆ ಈ ಥರದ ಒಂದು ಯಾವುದಾದ್ರೂ ಒಂದು ಕಸಬನ್ನು ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ನಾನು ಮನವಿ ಮಾಡ್ತೀನಿ. ಮೊದಲನೇದಾಗಿ ಕರುನಾಡ ಗೋಪಾಲಕರ ಸಂಘ ವತಿಯಿಂದ ಇವತ್ತು ಕರುನಾಡ ಗೋಪಾಲಕರ ಸಂಘದ ವತಿಯಿಂದ ಇವತ್ತು ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಇವತ್ತು ಮಾಡಿದ್ದಾರೆ. ಮೊದಲನೇದಾಗಿ ಪದಾಧಿಕಾರಿಗಳಿಗೆ ಸಂಘದ ವತಿಯಿಂದ ಎಲ್ಲ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅವರುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಸ್ಪರ್ಧಿಗಳು ಕೂಡ ಇವತ್ತು ಅದೇ ರೀತಿ ಪಾಲ್ಗೊಂಡು ಒಂದು ಹುಮ್ಮಸ್ಸಿನಿಂದ ಅವರು ಕೂಡ ಸ್ಪರ್ಧೆಯಲ್ಲಿ ತೊಡಗಿಸ್ಕೊಂಡು ತುಂಬ ಚೆನ್ನಾಗಿ ಇವತ್ತು ಅವರು ಕರೆದಿದ್ದಾರೆ. ಆಮೇಲೆ ರಾಸುಗಳನ್ನ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಮೊದಲನೇ ಸ್ಪರ್ಧೆಯವರು ನಮ್ಮ ರಮೇಶ್ ಅವರು ಹೇಳ್ದಂಗೆ 48 kg ಒಂದು ಹಾಲು ಕರೆದಿದ್ದಾರೆ. ಬಹಳ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಯುವಕರು ಕೂಡ ಇದರಲ್ಲಿ ತುಂಬ ಜನ ಸ್ಪರ್ಧಿಗಳಿದ್ದಾರೆ. ಅದು ಒಂದು ಕಂಡು ಬಂದಾಗ ನೋಡಿದಾಗ ನಾವು ಅವರು ಕೂಡ ತೊಡಗಿಸ್ಕೊಂಡಿದ್ದಾರೆ ಅಂದಾಗ ಬಹಳ ಖುಷಿ ಆಯಿತು. ಹಾಗಾಗಿ ಯುವಕರು ಕೂಡ ಹೆಚ್ಚು ಮುಂದೆ ಬಂದು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡು ಒಂದು ಉಪಕಸಬುಗಳಲ್ಲಿ ಅವರು ತೊಡಗಿಸ್ಕೊಂಡು ಮಾಡ್ತಿದ್ದಾರೆ. ಬಹಳ ಖುಷಿಯಾಗಿ ಅವರು ಮುಂದೆ ಇನ್ನೂ ಹೆಚ್ಚು ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದೇ ರೀತಿ ಬಂದರೆ ಹೈನುಗಾರಿಕೆಯಲ್ಲಿ ಬಹುಶಃ ನಮ್ಮ ಒಂದು ಯುವಕರಿಗೆ ಒಂದು ನಿರುದ್ಯೋಗ ಸಮಸ್ಯೆಗಳು ಕೂಡ ಕಮ್ಮಿ ಆಗ್ಬೋದಂತ ತಾಲೂಕಿನಲ್ಲಿ ಎಲ್ಲರೂ ಬಂದಿದ್ದಾರೆ. ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಶಾಸಕರ ಒಂದು ಮುಖಂಡರುಗಳಾಗಿರ್ಬೋದು ಎಲ್ಲರೂ ಬಂದಿದ್ದಾರೆ. ಅವರಿಗೆ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ. ಏನಿದಿನ ಕರುನಾಡ ಗೋಪಾಲಕ ರೈತ ಸಂಘದ
ವತಿಯಿಂದ ಏನು ಅತಿ ಹೆಚ್ಚು ಹಾಲು ಕರೆಯುವ ಸ್ಪರ್ಧೆಯನ್ನು ಆನೇಕಲ್ ತಾಲೂಕು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಆನೇಕಲ್ ತಾಲೂಕಿನ SP ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಮತ್ತು ಭಾಳ ಅದ್ಭುತವಾಗಿ ಭಾಳ ಉತ್ಸಾಹದಿಂದ ಸಾಕಷ್ಟು ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಹಸುಗಳ ಹಾಲು ಕರೆಯುವ ಸ್ಪರ್ಧೆಯನ್ನು ಉತ್ಸಾಹದಿಂದ ಪಾಲ್ಗೊಂಡು ಬಹುಮಾನಗಳನ್ನು ಸಹ ಪಡೆದಿದ್ದಾರೆ. ಅತಿ ಹೆಚ್ಚು ಸುಮಾರು 48 ಲೀಟ್ರಿಗೂ ಹೆಚ್ಚು ಹಾಲನ್ನು ಕರೆಯುವ ಮುಖಾಂತರ ಇಲ್ಲಿ ಮೊದಲನೇ ಸ್ಥಾನವನ್ನು ಹಾಗೆ ಸಮಾಧಾನಕರ ಬಹುಮಾನಗಳನ್ನು ಪಡೆದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ನಾಯಕರು, ನಮ್ಮ ಬೆಂಗಳೂರು ಡೈರಿ ನಿರ್ದೇಶಕರಾದಂಥ RK ರಮೇಶ್ ಅವರು, ಹಾಗೆ BJP ಮಂಡಲ ಅಧ್ಯಕ್ಷ SRT ರವರು, ವೆಸ್ಟ್ ಪ್ರಾಪರ್ಟೀಸ್ ಕಾಮಾಕ್ಷಿಯರವರು, ಇನ್ನಾರು ಹಲವಾರು ಮುಖಂಡರೆಲ್ಲ ಒಂದು ಹಿರಿಯ ಮುತ್ಸದೆ, ನಮ್ಮ ರೈತ ಮುತ್ಸದೆ ಅಂತ ಪರ್ತಪ್ಪನವರ ದುರಾಧ್ಯಕ್ಷತೆಯಲ್ಲಿ, ನಮ್ಮ ದಿಲೀಪ್ ಗೌಡರ ಅಧ್ಯಕ್ಷತೆಯಲ್ಲಿ, ನಮ್ಮ ಚಿಕ್ಕಾಗಡೆ ಚಿಕ್ಕಣ್ಣನವರು ಅವರ ತಂಡ ರಾತ್ರಿ ಹಗಲು ಒಂದೇ ಸುಮಾರು 1 ವಾರಗಳಿಂದ ನಿರಂತರ ಪರಿಶ್ರಮದಿಂದ ಇವತ್ತು ಈ ಕಾರ್ಯಕ್ರಮವನ್ನು ತಾಲೂಕಿನ ಮೂಲೆ ಮೂಲೆಗಳಲ್ಲಿ ಓಡಾಡಿ ಕರಪತ್ರ ಹಂಚಿ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಯಶಸ್ವಿ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಆಭಾರಿಯಾಗಿದ್ದಾನೆ. ಈ ಕಾಲದಲ್ಲಿ, ಈ ಆಧುನಿಕ ಕಾಲದಲ್ಲಿ ಈ ಒಂದು ರೈತಗೆ ಸಂಬಂಧಪಟ್ಟಂಥ ರೈತ ಒಕ್ಕಲಿಗತನಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಅಭಿನಂದನೆಗಳ ಸಲ್ಲಿಸ್ತೀನಿ. ಇನ್ನು ಮುಂದಿನ ದಿವಸಗಳಲ್ಲೂ ಸಹ ಇನ್ನೂ ಹೆಚ್ಚು ಈ ರೀತಿಯ ಕಾರ್ಯಕ್ರಮಗಳು ಮೂಡಿ ಬರಲಿ. ರೈತರಿಗೆ ಇನ್ನಷ್ಟು ಸರ್ಕಾರದ ಪ್ರವೀಣ್ ಸಿರಿಯೋಸ್ಕೋಟೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೋರ್ತೇವೆ. ಪ್ರವೀಣ್ ಸಿರಿಯೋಸ್ಕೋಟೆ ಮನವಿಯನ್ನು ಮಾಡ್ತೇನೆ. ಆನೇಕಲ್ ತಾಲೂಕು ರಾಗಿನಾಡು, ಅತಿ ಹೆಚ್ಚು ರೈತರು ಇರ್ತಕ್ಕಂಥ ನಾಡು, ಅತಿ ಹೆಚ್ಚು ರೇಷ್ಮೆ ಬೆಳೆಗಾರರು ಇರ್ತಕ್ಕಂಥ ನಾಡು, ಅತಿ ಹೆಚ್ಚು ಪಾಲಿ ಹೌಸು. ನಿಮ್ಮ ಬೆಂಗಳೂರಿಗೆ ಅತಿ ಹೆಚ್ಚು ರೋಜು, ಜರ್ಬರ, ಜಿಪ್ಸಮ್ಮು ನಿಮಗೆ ಅತಿ ಹೆಚ್ಚು ಆಗುತ್ತೆ. ಇಂಥ ರೈತ ನಾಡನ್ನು ನೀವು ಸರ್ಕಾರದ ವತಿಯಿಂದ ಅಕ್ವೈರ್ ಮಾಡ್ತಾ ಇದ್ರೆ ರೈತರು ಎಲ್ಲೋ ಕೇಳ್ಕೊಳ್ತಾ ಇದ್ದೀನಿ. ಸರ್ಕಾರದಲ್ಲಿ ದಯವಿಟ್ಟು ರೈತರನ್ನು ಬದುಕಾಕ್ಬಿಡಿ. ಬೆಂಗಳೂರು ನಗರ ಜಿಲ್ಲೆಯಿಂದ ಆಚೆ ಕಡೆ ನೀವು ಇಂಡಸ್ಟ್ರಿಗಳನ್ನ ತಗೊಂಡೋಗಿ ಹಾಕಿ. ಇಲ್ಲಿ ಫಲವತ್ತಾದ ಭೂಮಿ. ಈಗ ನಮ್ಮ ಪೂನಾದಲ್ಲಿ ರೋಸ್ ಬೆಳೀತಾರೆ, ನಮ್ಮ ಆನೇಕಲ್ ಹೂಕ್ಕೆ ಕಾಂಪಿಟೇಷನ್ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿನ ಸ್ಟೆಮ್ ಕ್ವಾಲಿಟಿ, ಇಲ್ಲಿನ ವಾತಾವರಣ, ಇಲ್ಲಿನ ಮಣ್ಣು, ಬಂಗಾರದ ಬೆಳೆಗಳು ಬೆಳೆತಕ್ಕಂಥ ಮಣ್ಣನ್ನು ನೀವು ಎಲ್ಲ ಬೆಳೆಯೋಕ್ಕಾಗಲ್ಲ. ಎಲ್ಲಿ ಬೋರ್ಡು ಭೂಮಿ ಇದೆ ರೈತರನ್ನು ಒಕ್ಕಲೆಬ್ಬಿಸಿ ಒಂದು ಇದಕ್ಕೋಸ್ಕರ ರೈತರಾಗಿರಾಕ್ಬಿಡಿ. ಆನೇಕಲ್ನ ಸಹಜವಾಗಿ ಆನೇಕಲ್ ಮಾಡಿ ವಾತಾವರಣ ನೋಡ್ಬೋದು, ನೀವು ಗೂಗಲ್ ಚೆಕ್ ಮಾಡ್ಬೋದು. ಇವತ್ತು ನಮ್ಮ ಪೊಲ್ಯೂಷನ್ ಬೇರೆ ರೈಸ್ ಆಗ್ತಾ ಇದೆ. ಮುಂದಿನ ದಿವಸ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮ ಬೀಳುತ್ತೆ. ತಾಲೂಕಲ್ಲಿ ಆಲ್ರೆಡಿ ನಡ್ಕೊಂಡಿದ್ದಾವೆ. ಇನ್ನೂ ಹೆಚ್ಚಿಗೆ ಇಲ್ಲೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾಡಿ. ಈ ತಾಲೂಕನ್ನು ಕಲುಷಿತಗೊಳಿಸಿ ಈ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ, ರೈತರ ಜೊತೆ ಚೆಲ್ಲಾಟ ಆಡಬೇಡಿ. ಮುಂದಕ್ಕೆ ತಾಲೂಕಿನ ಎಲ್ಲ ರೈತರು ಒಗ್ಗೂಡಿ ನಿಮ್ಮ ಮೇಲೆ ಉಗ್ರವಾದ ಮಾಡಬೇಕಾಗುತ್ತೆ. ರೈತರನ್ನು ಕಾಪಾಡೋ ಕೆಲಸ ಸರ್ಕಾರ ಮಾಡಬೇಕು. ರೈತರು ಮತ ಚಲಾಯಿಸಿದ್ರೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಇದನ್ನು ದರ್ಪದಲ್ಲಿ ಮಾಡೋಕ್ಕಾಗಲ್ಲ, ಎದುರಿಸೋಕ್ಕಾಗಲ್ಲ. ನಾನು ಮಾಡಿದ್ದೆ ದಾರಿ, ನಾನು ಹೋಗಿದ್ದೆ ದಾರಿ, ಉದ್ದಟತನ ಮೆರಿಬಾರ್ದು. ಸಚಿವರೆಲ್ಲ ಸಹನೆ ಇರಬೇಕು. ರೈತರು ಎಚ್ಚೆತ್ಕೊಂಡ್ರೆ, ಉಗ್ರವಾದ ತಾಳದ್ರೆ ನಿಮ್ಮ ಸರ್ಕಾರವೂ ಉಳಿಯಲ್ಲ, ನೀವು ಉಳಿಯಲ್ಲ. ನಿಮ್ಮ ಸರ್ಕಾರ 5 ವರ್ಷ ನಾವು ಡಿಸೈಡ್ ಮಾಡೋದು. ಆನೇಕಲ್ ನಗರದಲ್ಲಿ ಕರುನಾಡ ರೈತ ಗೋಪಾಲಕರ ಸಂಘದ ವತಿಯಿಂದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನು ಆಯೋಜನೆ ಮಾಡಿದರು. ಈ ಒಂದು ಸ್ಪರ್ಧೆಯಲ್ಲಿ ಎಲ್ಲ ಒಂದು 11 ರಾಸುಗಳು ಭಾಗವಹಿಸಿದ್ವು. ಅದರಲ್ಲಿ 6 ಜನಕ್ಕೆ 6 ಬಹುಮಾನಗಳನ್ನು ನೀಡಿ ಉಳಿದವ್ರಿಗೆ ಸಮಾಧಾನಕರ ಬಹುಮಾನವನ್ನು ನೀಡಿದ್ದಾರೆ. 48 kgಕ್ಕೂ ಅಧಿಕ ಹಾಲನ್ನು ಒಂದು ನೀಡಿದಂಥ ರಾಸು ಮೊದಲನೇ ಬಹುಮಾನ ಪಡೆದಿದೆ. ಅದೇ ರೀತಿ ನಮ್ಮ ಗ್ರಾಮದ ಯುವಕ ಮನೋಜ್ ಅನ್ನೋ ಯುವಕ 4ನೇ ಬಹುಮಾನವನ್ನು ಸಹ ಪಡೆದಿದ್ದಾನೆ. ಆನೇಕಲ್ ತಾಲೂಕು ಮುಂದೆ ಅಧಿಕ ಹೈನುಗಾರಿಕೆಯಲ್ಲಿ ಹೆಸರು ಮಾಡಿತ್ತು, ಅಧಿಕ ಹಾಲು ಉತ್ಪಾದನೆ ಮಾಡ್ತಾಯಿತ್ತು. ಆದರೆ ನಗರೀಕರಣ ಬೆಳೀತಾ ಇರತಕ್ಕಂಥ ಈ ದಿನಗಳಲ್ಲಿ ಹಾಲು ಉತ್ಪಾದನೆ, ಹೈನುಗಾರಿಕೆ ಕಡಿಮೆ ಆಗ್ತಾ ಇದೆ. ಸರ್ಕಾರಗಳು ಸಹ ಹೈನುಗಾರಿಕೆಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನೀಡಬೇಕು.
ರೈತರು ಸಹ ಹೈನುಗಾರಿಕೆಯತ್ತ ವ್ಯವಸಾಯದತ್ತ ಹೆಚ್ಚು ಗಮನ ನೀಡಿ ಉತ್ಸಾಹದಿಂದ ನೆರವೇರಿಸಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲ ಗೋಪಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಸರ್ಕಾರವು ಸಹ ಆನೇಕಲ್ ತಾಲೂಕಿನಲ್ಲಿ ಸುಮಾರು 2500 ಎಕರೆಯಷ್ಟು ಭೂಮಿಯನ್ನು ಸ್ವಿಫ್ಟ್ ಸಿಟಿ ಉದ್ದೇಶಕ್ಕಾಗಿ ಇವತ್ತು ಒತ್ತುವರಿಯನ್ನು ಮಾಡ್ತಾ ಇದೆ. ಆ ಕಾರಣಗಳಿಂದ ಮುಂದಿನ ದಿನಗಳಲ್ಲಿ ವ್ಯವಸಾಯಕ್ಕೆ ಮತ್ತು ಹೈನುಗಾರಿಕೆ ಬಹಳ ತೊಂದರೆ ಆಗ್ತಾ ಇದೆ. ವ್ಯವಸಾಯನೇ ನಂಬಿಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ತೊಂದರೆ ಆಗ್ತಾ ಇದೆ. ಆ ಕಾರಣದಿಂದ ನಾನು ತಮ್ಮೆಲ್ಲರ ಮುಖಾಂತರ ಸರ್ಕಾರವನ್ನು ಸಹ ಒತ್ತಾಯ ಮಾಡ್ತಾ ಇದ್ದೇನೆ. ಆನೇಕಲ್ ತಾಲೂಕಿನಲ್ಲಿ ಏನು ಸ್ವಿಫ್ಟ್ ಸಿಟಿಗೆ ಭೂ ಒತ್ತುವರಿ ಮಾಡ್ತಾ ಇದ್ದೀರಾ, ಅದನ್ನು ಕೈಬಿಟ್ಟು ರೈತರಿಗೆ ಪ್ರೋತ್ಸಾಹ ನೀಡಬೇಕು, ಹೈನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತೇಳಿ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ಒಂದು ಕಾರ್ಯಕ್ರಮದ ವೇದಿಕೆ ಮುಖಾಂತರ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಹಾಲು ಕರೆಯುವ ಸ್ಪರ್ಧೆ ಮಾಡಿದ್ದೀರಾ ಸೀಮೆ ಹಸುಗಳದ್ದು, ಬಹಳ ಚೆನ್ನಾಗಿ ಮಾಡಿ ಚೆನ್ನಾಗಿ ನಡೆದೈತೆ. ಪ್ರೋತ್ಸಾಹ ಇರುತ್ತೆ ನಂದು ಪ್ರತಿ ವರ್ಷನೂ. ಮತ್ತೆ ಇಲ್ಲಿ ಯಾರು ಸೇರಿದ್ದೀರಾ ರೈತರು, ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಏನೇ ಆದ್ರೂ ನಾನು ನಿಮ್ಮ ಜೊತೆ ಇರ್ತೀನಿ. ನೀವು ಅದ್ರ ಬಗ್ಗೆ ಚಿಂತೆನೆ ಪಡಬೇಡ್ರಿ. ಎಂಥದೇ ಸಂದರ್ಭ ಬರಲಿ ನಾನು ಇರ್ತೀನಿ. ಇವತ್ತೇ ಮಾತು. ಆಮೇಲೆ ನಿಮ್ಮ ಹತ್ರ ನಾನು ಒಂದು ಮಾತಾಡಬೇಕು. ನಮ್ಮ ಉಸ್ಕೂರ್ ಮಧುರಾಮನ್ ಕುರ್ಚಿಗಳಿಗೆ ನೀವು ದನ ಎಲ್ಲ ನಮ್ಮ ಕುರ್ಚಿಗೆ ಬರಬೇಕು. ನೀವು ಇವತ್ತೇ ಮಾತು ಕೊಡಬೇಕು. ಓಕೆ. ಆಮೇಲೆ ಇದೇ ಶೋನ ನಾವು ಸುಮಾರು ಒಂದು 7-8 ವರ್ಷದಿಂದ ನಮ್ಮೂರಲ್ಲಿ ನಾನು 2 ವರ್ಷ ಮಾಡಿದ್ದೀನಿ ಅದಕ್ಕೆ ಹಾಲು ಕರೆಯೋ ಸ್ಪರ್ಧೆ. ಈ ವರ್ಷ ಮಾರ್ಚಲ್ಲಿ ಮಾಡ್ಬೇಕಂತ ದಯವಿಟ್ಟು ಎಲ್ಲರೂ ಬಂದು ಸಹಕಾರ ಮಾಡ್ರಿ. ನನಗೆ ಹಂಗೆ ನ್ಯಾಚುರಲ್ ಆಗಿ ಹಾಲು ಕರಿಬೇಕು ಅಂತ, ಬಟ್ ಯಾರು ಒಪ್ತಾ ಇಲ್ಲ. ಹಂಗೆ ಮಾಡಿದ್ರೆ ಅಣ್ಣ ಯಾವ್ದು ಬರಲ್ಲ ಹಸುಗಳಂತಾರೆ ಅಣ್ಣ. ಅದೇ ಅದಕ್ಕೆ ರೈತರಿಗೆ ಅನುಕೂಲವಾಗಿ ಮಾಡ್ತಾ ಇರೋದಲ್ಲ, ರೈತರಿಗೆ ಏನು ಇಷ್ಟನೋ ಅದೇ ರೀತಿ ಮಾಡೋಣ. ಬೈಕ್ಗಳು ಇಡೋ ಮುಖಾಂತರ ಬುಲೆಟು, ಪಲ್ಸರು ಈ ರೀತಿ ರೈತರಿಗೆ ಪ್ರೋತ್ಸಾಹ ಆಗಲಿ ಅಂದ್ಬಿಟ್ಟು. ಆಮೇಲೆ ಸಪ್ಲಮನ್ ಪರ್ಸೆ 3ನೇ ತಾರೀಕು ನಮ್ದು ಮೆರವಣಿಗೆ. ದಯವಿಟ್ಟು ಎಲ್ಲರೂ ಬಂದು ಆ ತಾಯಿ ಆಶೀರ್ವಾದ ಪಡ್ಕೊಂಡು ನಮ್ಮ ಹಳ್ಳಿಕಾರು ಓರಿಗಳ ಮೆರವಣಿಗೆ ನೋಡ್ರಿ. 20 ಜೊತೆ ಓರಿಗಳು ಮಾಡಿದ್ದೀರಿ. ಆಮೇಲೆ ಆನೇಕಲ್ಲು ನಮ್ಮ ಸ್ನೇಹಿತರು ದನಗಳು ಮೆರವಣಿಗೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮೆರವಣಿಗೆಗೆ ಬನ್ರಿ, ನಿಮ್ಮ ದನನೂ ಬನ್ರಿ, ನೀವು ಬನ್ರಿ, ಪ್ರೋತ್ಸಾಹ ಇರುತ್ತೆ. ಆಮೇಲೆ ಫಿಲಿಮ್ ಸ್ಟಾರ್ಸ್ ಬರ್ತಾ ಇದ್ದಾರೆ, ಅದು ಯಾರು ಬರ್ತಾರೆ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ದಯವಿಟ್ಟು ನಾವು ರೈತರು ಯಾವ ಸ್ಟಾರ್ಗಳಿಗೂ ಕಮ್ಮಿ ಇಲ್ಲ. ಯಾಕಂತಂದ್ರೆ ಎಲ್ಲಾ ಕ್ಷೇತ್ರದವ್ರು ರೈತರು ಬೆಳೆದಿರ್ತಕ್ಕಂಥ ಅನ್ನನೇ ತಿನ್ಬೇಕು. ಕರೆಕ್ಟಾ? ಏನೇ ಇರ್ಬೋದು, ಲಾಸ್ಟ್ಗ ರೈತನ ಹತ್ರಕ್ಕೆ ಬರಲೇಬೇಕು. ಅದಕ್ಕೆ ಅಗ್ರಿಕಲ್ಚರ್ ಆಸ್ ಎ ಬ್ರೈಟ್ ಫ್ಯೂಚರ್ ಅಂತಂದ್ರೆ ಆ ವ್ಯವಸಾಯಕ್ಕೆ ಮುಂದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಭವಿಷ್ಯ ಇದೆ. ದಯವಿಟ್ಟು ಮಕ್ಕಳನ್ನ ಜಮೀನುಗಳಿದ್ರೆ ಎಷ್ಟು ಬೇಕೋ ಅಷ್ಟು ಓದಿಸ್ರಿ. ವ್ಯವಸಾಯದ ಕಡೆ ಸ್ವಲ್ಪ ಮುಖ ಮಾಡೋದಕ್ಕೆ ಬಿಡ್ರಿ. ಯಾಕಂತಂದ್ರೆ ರೈತನಿಗೊಬ್ಬನಿಗೆ ಇರೋ ತಾಕತ್ತು ಆಡಿ ಬೆನ್ಸ್ನ ತಗೊಂಡು EMI ಇಲ್ದಿರ ಓಡ್ಸಕಂತ ತಾಕತ್ತು. ಎಕ್ಸಾಂಪಲ್ ನಾನೇನೇನೆ, ಹೆಂಗ್ ಬೇಕಾದ್ರೂ ಇರ್ಬೋದು. ರೈತನಕ ಬಾಸ್ ಯಾರು ಅಂದ್ರೆ ಭಗವಂತನೊಬ್ನೇನೆ. ಕರೆಕ್ಟಾ? ಆ ಕಾರಣಕ್ಕ ರೈತರ ಮಕ್ಕಳಕ ದಯವಿಟ್ಟು ಹೆಣ್ಮಕ್ಳು ಹೆಣ್ಗಳು ಕೊಡ್ರಿ, ರೈತರ ಮಕ್ಕಳ ಮದುವೆ ಆಗ್ರಿ.